ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷ ಮರುವನಹಳ್ಳಿ ವೇಣು ಹುಟ್ಟುಹಬ್ಬದ ಅಂಗವಾಗಿ ನುಗ್ಗೇಹಳ್ಳಿ ಕೆಪಿಎಸ್ಸಿ ಶಾಲೆ ಹಾಗೂ ನುಗ್ಗೇಹಳ್ಳಿ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬ್ಯಾಗ್ಗಳನ್ನು ವಿತರಣೆ ಮಾಡಿದರು. ಈ ವೇಳೆ ಸರ್ಕಾರಿ ಶಾಲೆಯ ಎಲ್ಲ ಶಿಕ್ಷಕರು ಮರುವನಹಳ್ಳಿ ಕಾರ್ತಿಕ್, ದೇವಗೆರೆ ಜೀವನ್, ಅಂಕನಹಳ್ಳಿ ಮನು, ನುಗ್ಗೇಹಳ್ಳಿ ಭರತ್, ಚಂದ್ರಮೋಹನ್, ಮನು, ಪ್ರದೀಪ್, ಪ್ರಸಾದಿ, ಅವ್ವೇರಹಳ್ಳಿ ಆನಂದ್, ಶರತ್ ಸೇರಿದಂತೆ ಯುವ ಕಾಂಗ್ರೆಸ್ ಪಕ್ಷದ ಮುಖಂಡರು, ಪದಾಧಿಕಾರಿಗಳು, ವೇಣು ಸ್ನೇಹಿತರು ಹಾಗೂ ಇತರರು ಉಪಸ್ಥಿತರಿದ್ದರು. ಉತ್ತಮವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರು ಸಮಾಜದಲ್ಲಿ ಒಂದು ಮಾದರಿಯನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತಾನೆ ಹೇಳಲಿಕ್ಕೆ ನಾವು ಇಷ್ಟಪಡ್ತೀವಿ. ಎಕ್ಸಿಬಿಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ ಮಕ್ಕಳು ನಿಮ್ಮ ಜಾಗದಲ್ಲಿ ಕೂತ್ಕೊಳ್ಳಿ ಸರ್ ಒಂದು ವಿಸಿಟ್ ಕೊಡ್ತಾರೆ. ಸರ್ಕಾರಿ ಶಾಲೆ ಕಡೆಗೆ ತಿರುಗಿ ನೋಡಿದ್ರೆ ಸರ್ಕಾರಿ ಶಾಲೆ ಉನ್ನತ ಸ್ಥಾನಕ್ಕೆ ಹೋಗುತ್ತೆ ಅನ್ನುವಂಥದ್ದು ನಮ್ಮ ನಂಬಿಕೆ. ಈ ಕಡೆ ನೋಡಿ ಸರ್, ಈ ಕಡೆ ನೋಡ್ತಾ ಇರಿ. ಓಕೆ ಆಗಿ ಎಲ್ಲ ಮುಂದೆ ನೋಡಿ ಸರ್, ಎಲ್ಲ ವಿಶ್ ಮಾಡಿ. ಅಂದ್ರೆ ನಾನು ಸಹ ಇದೇ KPS ಸ್ಕೂಲಲ್ಲಿ ಓದಂತ ವಿದ್ಯಾರ್ಥಿ. ನಾವು ಇದೇ ಸ್ಕೂಲಲ್ಲಿ ಓದಬೇಕಾದ್ರೆ ನಾವು 6th ಅಲ್ಲಿ ಡಿಸ್ಟ್ರಿಕ್ಟ್ ಕಂಟೆಸ್ಟ್ ಮಾಡಿದ್ದೆ ವಾಲಿಬಾಲ್ ಅಲ್ಲಿ. 7th ಅಲ್ಲಿ ನಾವು ಡಿಸ್ಟ್ರಿಕ್ಟ್ ರನ್ನರ್ ಅಪ್ ಆದೋ. ನಾವು ನುಗ್ಗೇಹಳ್ಳಿಯಲ್ಲೇ ಓದಂತ ಹುಡುಗ, ನಾನು ಮೂಲತಃ ಅವ್ವೇರಹಳ್ಳಿ ಗ್ರಾಮದವನು. ಈಗ ಏನ್ ಹೇಳ್ಬೇಕಪ್ಪ ಅಂತಂದ್ರೆ, ನಮ್ಮ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಒಂದು ಪೆನ್ಸಿಲ್ ಕೊಟ್ಟರು ಸಹ ಖುಷಿ ಆಗೋದು. ಒಂದು ಪೆನ್ಸಿಲ್ ಕೊಟ್ಟರೆ ಏನೋ ಒಂಥರ, ಅದನ್ನ ತಿಂಗಳಗಟ್ಟಲೆ ನಾವು ಇಟ್ಕೊಂಡು ಇಂಥವ್ರು ಕೊಟ್ರು ಅನ್ನೋದೊಂದು ಏನೋ ಒಂದು. ಇವತ್ತಿನ ದಿನಗಳು ಏನಾಗಿದೆ ಅಂತಂದ್ರೆ, ಯಾರು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ, ಸರ್ಕಾರಿ ಶಾಲೆಗಳನ್ನ ಯಾರು ಉಳಿಸುವಂತ ಕಾರ್ಯಕ್ರಮ, ಬೆಳೆಸುವಂತ ಕಾರ್ಯಕ್ರಮ ಮಾಡ್ತಾ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ನಾನು ಶಿಕ್ಷಕ ಮುಂದರಿಗೆ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ಆಟೋಟಿಕೆಗಳಾಗಿರ್ಬೋದು, ಯಾವುದೇ ತರ ನಿಮ್ಮ ಬೇಡಿಕೆಗಳು ಇರ್ತಕ್ಕಂಥ ವಸ್ತುಗಳಾಗಿರ್ಬೋದು, ದಯಮಾಡಿ ನನ್ನ ಗಮನ ತಗೊಂಬನ್ನಿ. ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ. ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳನ್ನ ತುಂಬಾ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ದಾರೆ, ಅವ್ರಿಗೆಲ್ಲ ಸಹಕಾರ ಮಾಡೋಣ. ಮುಂದಿನ ದಿನಗಳಲ್ಲಿ ಇಲ್ಲಿರುವಂತ ವಿದ್ಯಾರ್ಥಿಗಳು ಏನಾಗುತ್ತೆ, ಈಗ ಈ ಚಿಕ್ಕ ವಯಸ್ಸಲ್ಲಿ ನಾವು ಏನು ವಿದ್ಯಾಭ್ಯಾಸ ಕೊಡ್ತೀವಿ, ಮುಂದಿನ ದಿನಗಳಲ್ಲಿ ದೇಶ ಕಟ್ಟಂತ ಯುವಕರು ಅವರೇನೆ. ಈಗ ರಾಜಕಾರಣ ಇನ್ನೊಂದು ಮತ್ತೊಂದು ಬದುಕಿಡ, ನಾವು ಯಾವುದೇ ರಾಜಕಾರಣದಿಂದ ಇನ್ನೊಂದು ಬಂದಿಲ್ಲ. ನಾವೀಗ ಪ್ರೆಸೆಂಟ್ ಇರ್ಬೋದು, ನಾನು ಈಗ ಶ್ರವಣ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೀನಿ. ನಾವು ಯಾವುದೇ ರಾಜಕಾರಣ ಇನ್ನೊಂದು ಬಂದಿಲ್ಲ. ನಾನು ಓದಿದಂತ ಶಾಲೆ, ನನ್ನ ಪ್ರೀತಿ, ನಾನು ಗಮನ ಮಾಡ್ತಿರೋಂಥ ಜಾಗ, ನನ್ನ ಬೆಳೆದಿರೋಂಥ ಜಾಗ ಇದು. ಹಾಗಾಗಿ ನಾನು ಓದಿರೋ ಶಾಲೆಯಲ್ಲಿ ಏನೋ ಒಂದು ನನ್ನ ತಿಳ್ಕಾಣಿಕೆ, ಇದು ನಾನು ಸಹಾಯ ಮಾಡ್ತೇನೆ ಅಂತ ಹೇಳ್ತಾರೆ, ನನ್ನ ಮನಸ್ಸಿಗೆ ತೃಪ್ತಿಗೋಸ್ಕರ ಮಾಡ್ತಾ ಇರೋದು. ನಾನು ಇದೇ ಶಾಲೆಯಲ್ಲಿ ಈ ಕೂತಿರೋಂಥ ಮಕ್ಕಳ ತರ ನಾನು ಕೂತ್ಕೊಂಡು, ನಾನು ಇದೇ ಗ್ರೌಂಡ್ ಆಟ ಆಡ್ಕೊಂಡು, ಇದೇ ಗ್ರೌಂಡ್ ಅಲ್ಲಿ ಬೆಳ್ಕೊಂಡು, ಇದೇ ಜಾಗದಲ್ಲಿ ನಾನು ಓದಿ ವಿದ್ಯಾಭ್ಯಾಸ ಮಾಡಿ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ. ಹಾಗಾಗಿ ನಾನು ಎಲ್ಲಾ ಶಿಕ್ಷಕರು ಕೇಳ್ತಾ ಇದ್ದೀನಿ, ಯಾವುದೇ ಒಬ್ಬ ಸ್ಟೂಡೆಂಟು ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಸ್ಟೂಡೆಂಟು, ಅವ್ರಿಗೆ ಆರ್ಥಿಕ ಸಹಾಯನ ಏನಾದ್ರು ಬೇಕು ಅಂದ್ರೆ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ. ಅವ್ರಿಗೆ ಖಂಡಿತವಾಗ್ಲೂ ನಾನು ಅವ್ರಿಗೆ ಆರ್ಥಿಕ ಸಹಾಯನ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ